ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನಾಮಿಯಲ್ ಥಿಯರಮ್ದು ಇನ್ನೊಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡೋಣ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಕೋಎಫಿಷಿಯಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಬೈನಾಮಿಯಲ್ ಥಿಯರಮ್ದು ಫಾರ್ಮುಲಾ ಪಕ್ಕಾ ಗೊತ್ತಿರಬೇಕು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಫೈಂಡ್ ದ ಕೋಎಫಿಷಿಯಂಟ್ಸ್ ಆಫ್ x ಪವರ್ 12 ಇನ್ ದ ಎಕ್ಸ್ಪೆನ್ಷನ್ ಆಫ್ x ಪವರ್ 3 1 ಮೈನಸ್ 2x ಹೋಲ್ ಪವರ್ 10 ಅಂತ ಹೇಳಿದ್ದಾರೆ. ಸೊ ಈಗ ಮೊದಲನೇ ಕೆಲಸ ಏನು ಅಂತಂದ್ರೆ, ಫಸ್ಟ್ ನಮಗೆ ಏನು ಈ ಬೈನಾಮಿಯಲ್ ಥಿಯರಮ್ ಇದೆಯಲ್ಲ, ಇದ್ರದ್ದು ಫಾರ್ಮುಲಾ ಗೊತ್ತಿರಬೇಕು. ಸೊಲ್ಯೂಷನ್. ಸೊ ವಿ ನೋ ದಟ್ ಬೈನಾಮಿಯಲ್ ಥಿಯರಮ್ ಫಾರ್ಮುಲಾ ಏನು? x ಪ್ಲಸ್ ವೈ ಪವರ್ ಎನ್ ಅನ್ನ ನಾವೇನಂತ ಬರಿಬೋದು? ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು n CR x ಪವರ್ ಆರ್ ಇಂಟು ವೈ ಪವರ್ ಎನ್ ಮೈನಸ್ ಆರ್ ಅಂತ ಬರೀಬೋದು. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು? x ಪ್ಲಸ್ ವೈ ಪವರ್ ಎನ್ ಅನ್ನ ನಾವು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು n CR x ಪವರ್ ಆರ್ ಇಂಟು ವೈ ಪವರ್ ಎನ್ ಮೈನಸ್ ಆರ್ ಅಂತ ಬರೀಬೋದು. ಈಗ ನನ್ನ ಕೆಲಸ ಏನು ಅಂತಂದ್ರೆ, ಕೊಟ್ಟಿರುವಂತ ಈಕ್ವೇಶನ್ ಅಲ್ಲಿ ಎಕ್ಸ್ ಪ್ಲಸ್ ವೈ ಪವರ್ ಎನ್ ತರ ಏನಿದೆ ಅಂತ ನೋಡೋಣ. ಈಗ ಎಕ್ಸ್ ಪವರ್ 3 ಅನ್ನ ನಾನು ಹೊರಗಡೆ ಬಿಟ್ಟಿರ್ತೀನಿ. ಈಗ ನೋಡಿ, 1 ಮೈನಸ್ 2x ಪವರ್ 10. ಸೊ ಇದೇ ಫಾರ್ಮೇಟ್ ಅಲ್ಲಿ ಇದೆಯಾ? ಈಗ ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ, ಎಕ್ಸ್ ಜಾಗದಲ್ಲಿ 1 ಇದೆ. ನೆಕ್ಸ್ಟ್ ವೈ ಜಾಗದಲ್ಲಿ ಏನಿದೆ ನಮಗೆ? ಮೈನಸ್ 2x ಇದೆ. ಮೈನಸ್ ಕೂಡ ಸೇರಿಸ್ಕೋಬೇಕು. ಮೈನಸ್ 2x ಇದೆ. ನೆಕ್ಸ್ಟ್ ಎನ್ ಜಾಗದಲ್ಲಿ ಏನಿದೆ? 10 ಇದೆ. ಅಷ್ಟನ್ನು ಕೂಡ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಕ್ಸ್ ಪ್ಲಸ್ ವೈ ಪವರ್ ಎನ್ ಬರಿಬೇಕಿತ್ತು, ಆ ಜಾಗದಲ್ಲಿ ಏನಂತ ಬರಿಬೇಕು? ಎಕ್ಸ್ ಜಾಗದಲ್ಲಿ 1 ಇದೆ. ಸೊ 1. ನೆಕ್ಸ್ಟ್ ವೈ ಜಾಗದಲ್ಲಿ ಏನಿದೆ? ಮೈನಸ್ 2x ಇದೆ. ಸೊ ಮೈನಸ್ 2x. ನೆಕ್ಸ್ಟ್ ಎನ್ ಜಾಗದಲ್ಲಿ ಏನಿದೆ? 10 ಇದೆ. ಸೊ 10 ಅಂತ ಬರಿಬೇಕು. ವಿಚ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು 10. ಯಾಕೆ? ಎನ್ ಇರೋದು. ನೆಕ್ಸ್ಟ್ 10 CR ಕಾಂಬಿನೇಷನ್ ಇದು. ನೆಕ್ಸ್ಟ್ ಎಕ್ಸ್ ಪವರ್ ಆರ್ ವ್ಯಾಲ್ಯೂ ಏನಿದೆ ನಮಗೆ? ಆರ್ ವ್ಯಾಲ್ಯೂ ಏನಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ ಏನಿದೆ ನಮಗೆ? 1 ಇದೆ. ಸೊ 1 ಪವರ್ ಆರ್ ವ್ಯಾಲ್ಯೂ ಏನಾಗಿರುತ್ತೆ? 0 ಇಂದ 10 ಒಳಗಡೆ. ಸರಿನಾ? ನೆನಪಿರ್ಬೇಕು ರೇಂಜ್ 0 ಇಂದ 10 ಒಳಗಡೆ ಆರ್ ವ್ಯಾಲ್ಯೂ. ವೈ ಜಾಗದಲ್ಲಿ ಏನಿದೆ ನಮಗೆ? ಮೈನಸ್ 2x ಹೋಲ್ ಪವರ್ ಎನ್ ಮೈನಸ್ ಆರ್. ಸೊ ಎನ್ ಜಾಗದಲ್ಲಿ 10 ಇರುತ್ತೆ. ಸೊ 10 ಮೈನಸ್ ಆರ್ ಅಂತ ಬರೀಬೇಕು. ಸೊ ಈಗ ನೀಟಾಗಿ ಕೇಳಿಸ್ಕೊಳ್ಳಿ. 1 ಪವರ್ ಆರ್ ಅಂತ ಇದೆ. ನನಗೆ ಆರ್ ವ್ಯಾಲ್ಯೂ ಎಲ್ಲಿಂದ ರೇಂಜ್ ಆಗ್ತಾ ಇದೆ? 0 ಇಂದ 10 ವರ್ಗೂ. ಸೊ ನೋಡಿ, ಆರ್ ವ್ಯಾಲ್ಯೂ 0 ಇರ್ಬೋದು, ಆರ್ ವ್ಯಾಲ್ಯೂ 1 ಇರ್ಬೋದು, 2 ಇರ್ಬೋದು, ಅಪ್ ಟು 10 ಇರ್ಬೋದು ಆರ್ ವ್ಯಾಲ್ಯೂ. ಈಗ ನೋಡಿ, 1 ಪವರ್ ಆರ್ ಅಂತ ಇದೆ. ಏನು? 1 ಪವರ್ ಆರ್. 1 ಪವರ್ 0 ಏನಾಗುತ್ತೆ? 1 ಆಗುತ್ತೆ. 1 ಪವರ್ 2 ಏನಾಗುತ್ತೆ? 1 ಆಗುತ್ತೆ. 1 ಪವರ್ 3 ವಿಲ್ ಬಿ 1. 1 ಪವರ್ 4 ವಿಲ್ ಬಿ 1. 1 ಪವರ್ 5 ವಿಲ್ ಬಿ 1. 1 ಪವರ್ 10 ಕೂಡ 1 ಆಗಿರುತ್ತೆ. ಏನಾದ್ರೂ ಮೈನಸ್ ಅಲ್ಲಿ ಇದ್ದಿದ್ರೆ ಅದು ಒಂಚೂರು ಸಿನಾರಿಯೋ ಡಿಫ್ರೆಂಟ್ ಆಗಿರೋದು, -1 ಆಗ್ತಿತ್ತು. ಬಟ್ ಇಲ್ಲೇನಾಗ್ತಾ ಇರೋದು? ಆರ್ ವ್ಯಾಲ್ಯೂ 0 ಇಂದ 10 ಒಳಗಡೆ ಇದೆ. ನಾನು ಯಾವುದೇ ವ್ಯಾಲ್ಯೂನ ಕೊಟ್ಟರು ಕೂಡ 1 ಅಂತಾನೆ ಉಳ್ಕೊಳ್ಳುತ್ತೆ. ಸೊ 1 ಪವರ್ ಏನೇ ಕೊಟ್ಟರು ಕೂಡ 1 ಆಗುತ್ತೆ. 1 ಇಂಟು ಮೈನಸ್ 2x ಏನಾಗುತ್ತೆ? ಮೈನಸ್ 2x ಆಗುತ್ತೆ. ಸೊ 1 ಅನ್ನ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು 10 CR. ನೆಕ್ಸ್ಟ್ 1 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಮೈನಸ್ 2 ಪವರ್ 10 ಮೈನಸ್ ಆರ್ ಅಂತ ಬರೆದೆ. ಎಕ್ಸ್ ಇದೆ. ಸೊ 2x ಪವರ್ 10 ಮೈನಸ್ ಆರ್. ನೆಕ್ಸ್ಟ್ ಇಲ್ಲಿ ನೋಡಿ, ಮೈನಸ್ 2 ಇಂಟು ಎಕ್ಸ್ ಪವರ್ 10 ಮೈನಸ್ ಆರ್ ಅಂತ ಇದೆ. ಇದು ಯಾವ ಫಾರ್ಮೇಟ್ ಅಲ್ಲಿ ಇದೆ ಅಂತಂದ್ರೆ, ಎ ಇಂಟು ಬಿ ಪವರ್ ಎನ್ ಅಂತ ಇದೆ. ಸೊ ಇದನ್ನ ನಾನೇನಂತ ಬರೀಬೋದು? ಎ ಪವರ್ ಎನ್ ಬಿ ಪವರ್ ಎನ್ ಅಂತ ಬರೀಬೋದಾ? ಸೊ ನೋಡಿ ಏನಾಗ್ತಾ ಇದೆ? ಎ ಜಾಗದಲ್ಲಿ ಮೈನಸ್ 2 ಇದೆ, ಬಿ ಜಾಗದಲ್ಲಿ ಎಕ್ಸ್ ಇದೆ. ಸೊ ಇವಾಗ ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಏನಾಗುತ್ತೆ? ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು 10 CR. ನೆಕ್ಸ್ಟ್ ಮೈನಸ್ 2 ಪವರ್ 10 ಮೈನಸ್ ಆರ್ ಇಂಟು ಎಕ್ಸ್ ಪವರ್ 10 ಮೈನಸ್ ಆರ್ ಆದಂಗಾಯ್ತಾ? ಎಸ್. ಸೊ ಇವಾಗ ಎಕ್ಸ್ ಪವರ್ 3 ಇತ್ತಲ್ಲ, ಅದನ್ನ ಮಲ್ಟಿಪ್ಲೈ ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡ್ಗೂ ರೈಟ್ ಹ್ಯಾಂಡ್ ಸೈಡ್ಗೂ. 1 ಮೈನಸ್ 2x ಪವರ್ 10, 1 ಮೈನಸ್ 2x ಟು ದ ಪವರ್ ಆಫ್ 10. ಈಗ ಮಲ್ಟಿಪ್ಲೈ ಎಕ್ಸ್ ಪವರ್ 3 ಆನ್ ಬೋತ್ ಸೈಡ್. ಸೊ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಪವರ್ 3 1 ಮೈನಸ್ 2x ಹೋಲ್ ಪವರ್ 10 ವಿಚ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು 0 ಟು 10 CR ಮೈನಸ್ 2 ಪವರ್ 10 ಮೈನಸ್ ಆರ್. ಇಲ್ಲಿ ಎಕ್ಸ್ ಪವರ್ 3 ಅಂತ ಬರ್ಕೋಬಹುದು. ಸರಿನಾ? ಎಕ್ಸ್ ಪವರ್ 3 ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಇಂಟು ಎಕ್ಸ್ ಪವರ್ 10 ಮೈನಸ್ ಆರ್. ಸೊ ಎಕ್ಸ್ ಎಲ್ಲಿದೆ ಅದ್ರ ಹತ್ರನೇ ಬರ್ಕೊಂಡಿದ್ದೀನಿ. ಸೊ ಸಿಂಪ್ಲಿಫಿಕೇಶನ್ ಇಲ್ಲಿ ಮಾಡ್ತಾ ಹೋಗ್ತೀನಿ. ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಪವರ್ 3 1 ಮೈನಸ್ 2x ಹೋಲ್ ಪವರ್ 10 ವಿಲ್ ಬಿ ಈಕ್ವಲ್ ಟು summation of r is equal to 0 to 10
ಟೆನ್ ಸಿ ಆರ್ ಮೈನಸ್ 2 ಪವರ್ 10 ಮೈನಸ್ ಆರ್. ನೋಡಿ ಇಲ್ಲಿ ಬೇಸ್ ಸೇಮ್ ಇದೆ, ಸರಿನಾ? ಇದೇ ರೀತಿ ಆಯ್ತು ಎ ಪವರ್ ಎನ್ ಇಂಟು ಎ ಪವರ್ ಎಂ ಆದಂಗೆ ಆಯ್ತು. ಇದನ್ನ ಏನಂತ ಬರೀಬೋದು? ಎ ಪವರ್ ಎನ್ ಪ್ಲಸ್ ಎಂ ಅಂತ ಬರೀಬೋದಾ? ಸೊ ಇವಾಗ ಪವರ್ ಅನ್ನ ಆಡ್ ಮಾಡಿ ಅಷ್ಟೇ. 3 ಇದೆ, 3 ಪ್ಲಸ್ 10 ಮೈನಸ್ ಆರ್ ಆಗುತ್ತೆ. ಏನಾಗುತ್ತೆ? ಎಕ್ಸ್ ಪವರ್ 3 ಪ್ಲಸ್ 10 ಮೈನಸ್ ಆರ್ ಆಗುತ್ತೆ. 3 ಪ್ಲಸ್ 10 ಅಂತಂದ್ರೆ 13 ಆಗುತ್ತೆ. ಸೊ 13 ಮೈನಸ್ ಆರ್, ಸರಿನಾ? ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಅವ್ರು ಕೇಳಿರೋದೇನು? ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 12 ಅಂತ ಕೇಳಿದ್ದಾರೆ. ಸೊ ಇವಾಗ ಕೋಎಫಿಷಿಯಂಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಫೈಂಡಿಂಗ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 12. ನೋಡಿ ವೆರಿ ಸಿಂಪಲ್. ಎಕ್ಸ್ ಎಲ್ಲಿದೆ? ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಇಲ್ಲಿದೆ. ಎಕ್ಸ್ ಪವರ್ ಅಲ್ಲಿ ಏನಿದೆ? 13 ಮೈನಸ್ ಆರ್ ಅಂತ ಇದೆ. 13 ಮೈನಸ್ ಆರ್. ನನಗೆ ಬೇಕಾಗಿರೋದೇನು? 12. ಸೊ ಇಲ್ಲಿ ಎಕ್ಸ್ ಪವರ್ 13 ಮೈನಸ್ ಆರ್ ಇದೆ. ನನಗೆ ಬೇಕಾಗಿರೋದೇನು? ಎಕ್ಸ್ ಪವರ್ 12 ಬೇಕು. ಸೊ ಇವಾಗ 13 ಮೈನಸ್ 1 ಮಾಡಿದ್ರೆ 12 ಆಗುತ್ತಲ್ವಾ? ಸೊ 13 ಮೈನಸ್ 1 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪವರ್ 12. ಸೊ ಇವಾಗ ಆರ್ ವ್ಯಾಲ್ಯೂ ಏನಾಯ್ತು? 1 ಆಯ್ತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಸಮೇಶನ್ ಬರೆಯುವಂತ ಅವಶ್ಯಕತೆ ಇಲ್ಲ. ವ್ಯಾಲ್ಯೂ ಏನಾಗುತ್ತೆ? 10C1 ಆಗುತ್ತೆ. ಯಾಕೆ? ಆರ್ ಜಾಗದಲ್ಲಿ 1 ಅಂತ ತೊಂತ ಇದೀವಿ. 10C1 ಇಂಟು ಮೈನಸ್ 2 ಪವರ್ 10 ಮೈನಸ್ 1, ಸರಿನಾ? ಇಲ್ಲಿ ಸೊ ಈ ಎಕ್ಸ್ ಜಾಗದಲ್ಲಿ ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕೆ? ಅದರ ಕೋಎಫಿಷಿಯಂಟ್ ಅನ್ನ ಕಂಡುಹಿಡಿತಿರೋದು. ನೋಡಿ ಇಲ್ಲಿ 2x ಇದೆ ಅಂತಂದ್ರೆ 2 ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಲ್ವಾ? ಸೊ ಅದೇ ಒಂದು ಕಾರಣಕ್ಕೋಸ್ಕರ ಈ ಎಕ್ಸ್ ಜಾಗಕ್ಕೇನು ಹಾಕುವಂತ ಅವಶ್ಯಕತೆನೇ ಇಲ್ಲ. ನೋಡಿ ಇದರ ಕೋಎಫಿಷಿಯಂಟ್ಗಳು ಇವೆಲ್ಲ, ಇದರ ಕೋಎಫಿಷಿಯಂಟ್ಗಳು. ಸೊ ಅದಕ್ಕೋಸ್ಕರ ಸಮೇಶನ್ ಬರೆಯುವಂತ ಅವಶ್ಯಕತೆ ಇಲ್ಲ. 10C ಆರ್ ಬರಿಬೇಕಿತ್ತು. ಆರ್ ಜಾಗದಲ್ಲಿ 1 ಅಂತ ತೊಗೊಂಡಿರೋದು ಸ್ಯಾಟಿಸ್ಫೈ ಆಗೋದು ಕಂಡೀಷನ್. ಮೈನಸ್ 2 ಪವರ್ 10 ಮೈನಸ್ ಆರ್ ಜಾಗದಲ್ಲಿ ಮೈನಸ್ 1 ಅನ್ನ ತೊಗೊಂಡಿದ್ದೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಬರ್ಕೊಳ್ಳಿ ಬೇಕು ಅಂತಂದ್ರೆ. ವೇರ್ ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಆರ್ ವ್ಯಾಲ್ಯೂ 1 ಹಾಕಿದ್ರೆ ನನಗೆ ಎಕ್ಸ್ ಪವರ್ 12 ಬರುತ್ತೆ. ಸೊ 10C1 ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮಾಮೂಲಿ ಮ್ಯಾನ್ಯುಯಲ್ ಆಗು ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಅಲ್ಲಿ 10 ಇಲ್ಲಿ NCR ಅಂತ ಕಾಣ್ತಾ ಇರುತ್ತೆ. ಸೊ ಅದು ನೋಡಿದ್ರೆ ಕಾಂಬಿನೇಷನ್ ಆಗುತ್ತೆ 1. ಸೊ 10C1 ವ್ಯಾಲ್ಯೂ ಎಷ್ಟಾಯ್ತು? 10. ಯಾವ ರೀತಿ ಮಾಡೋದು? 10 ಅಂತ ಹೊಡಿಬೇಕು ಫಸ್ಟು. ನೆಕ್ಸ್ಟು ಇಲ್ಲಿ NCR ಅಂತ ಇರುತ್ತೆ, ಅದನ್ನ ಆಸ್ ಇಟ್ ಈಸ್ ಪ್ರೆಸ್ ಮಾಡಿದ್ರೆ ಸಿ ಅಂತ ಬರುತ್ತೆ. ಅದಕ್ಕೆ 1 ಅನ್ನ ಪ್ರೆಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬಂತು? 10C1 ವ್ಯಾಲ್ಯೂ ಬಂತು. 10C1 ವ್ಯಾಲ್ಯೂ ಏನು? 10 ಇಂಟು ಮೈನಸ್ 2 ಪವರ್ 10 ಮೈನಸ್ 1 ಅಂತಂದ್ರೆ ಎಷ್ಟಾಯ್ತು? 9. ಸೊ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 2 ಪವರ್ 9. ವ್ಯಾಲ್ಯೂ ವಿಲ್ ಬಿ ಮೈನಸ್ 512. ಸೊ ಮೈನಸ್ 10 ಇಂಟು ಮೈನಸ್ 512 ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 5120, ಸರಿನಾ? ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 12 ಏನಿದೆ ನಮಗೆ? ಮೈನಸ್ 5120. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಜಸ್ಟ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕೋಎಫಿಷಿಯಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದೀವಿ. ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮಗೆ ಕ್ಲಿಯರ್ ಆಗ್ತಾ ಹೋಗಲ್ಲ. ಒಂದ್ 2-3 ಪ್ರಾಬ್ಲಮ್ ಅನ್ನ ಕ್ಲಿಯರ್ ಆಗಿ ನೋಡಿದ್ರೆ ಅವಾಗ ನಿಮಗೆ ಫಾರ್ಮುಲಾ ಕೂಡ ಗಟ್ಟಾದಂಗ ಆಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.